ಸರ್ ಇವಾಗ ಫೋಕ್ಸೋದು ಹೇಳ್ತಾ ಇದ್ರಿ ನೀವು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಇದರಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ ಬರುತ್ತೆ. ಸೆಕ್ಷುವಲ್ ಇಂಟರ್ಕೋರ್ಸ್ ಬೇರೆ ಬರುತ್ತೆ, ಸೆಕ್ಷುವಲ್ ಅಸಾಲ್ಟ್ ಮತ್ತು ಸೆಕ್ಷುವಲ್ ಹರಾಸ್ಮೆಂಟು ಬೇರೆ ಬರುತ್ತೆ. ಸೊ ಇವ್ರ ಮೇಲೆ ಸೆಕ್ಷುವಲ್ ಅಸಾಲ್ಟ್ ಮತ್ತು ಸೆಕ್ಷುವಲ್ ಹರಾಸ್ಮೆಂಟ್ ಕೇಸು ಹಾಕಿರುವಂಥ ಚಾನ್ಸಸ್ ಜಾಸ್ತಿ ಇದೆ. ಈ ಎರಡರಲ್ಲೂ ಡಿಫ್ರೆನ್ಸ್ ಏನು ಸರ್? ಅಂದರೆ ಸೆಕ್ಷುವಲ್ ಅಸಾಲ್ಟ್ ಅಂತ ಹೇಳಿದ್ರೆ ಜಸ್ಟ್ ಹಿಂಗೆ ಟಚ್ ಮಾಡಿ ಅನ್ಯಾಚುರಲಾಗಿ ಟಚ್ ಮಾಡೋದು. ಒಂದು ಅಂಡರ್ 18 ಇರುವಂತಹ ಒಂದು ಮಕ್ಕಳಿಗೆ ಅನ್ಯಾಚುರಲಾಗಿ ಹಿಂಗೆ ಟಚ್ ಮಾಡೋದಾಗಲಿ, ಇನ್ಅಪ್ರಾಪ್ರಿಯೇಟಾಗಿ ಟಚ್ ಮಾಡೋದಾಗಲಿ ಮಾಡಿದಾಗ ಇದೊಂದು ಸೆಕ್ಷುವಲ್ ಅಸಾಲ್ಟ್ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ. ಸೊ ಆ ಸೆಕ್ಷನ್ ಅಡಿಯಲ್ಲಿ ನೀವು ಈಗ ಹೇಳಿದ್ರಲ್ಲ, ಯಡಿಯೂರಪ್ಪನವ್ರದ್ದು ಕೇಸು ದಾಖಲಾಗಿರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅದೀಗ ಮೋಸ್ಟ್ಲಿ ಹೈಕೋರ್ಟಲ್ಲಿ ಇರಬೇಕು. ಸೊ ಇಂಥ ಕೇಸ್ಗಳಲ್ಲಿ ಬೇಲ್ ಸಿಗಲ್ಲ. ಇವೊಂದು ಸೆಕ್ಷುವಲ್ ಅಸಾಲ್ಟ್ ಆಗಿರಲಿ, ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರಲಿ. ಸೊ ಇದರಲ್ಲಿ 5 years ಮ್ಯಾಕ್ಸಿಮಮ್ ಪನಿಷ್ಮೆಂಟ್ 5 years ಇರುತ್ತೆ. ಈಗ ಸೆಕ್ಷುವಲ್ ಇಂಟರ್ಕೋರ್ಸ್ ಏನಾದರೂ ಆಗಿದರೆ 10 years ಆ್ಯಂಡ್ ಅಬವ್ ಇರುತ್ತೆ ಪನಿಷ್ಮೆಂಟು. ಅದರಲ್ಲಂತೂ ಬೇಲ್ ಸಿಗೋ ಚಾನ್ಸಸ್ ಭಾರಿ ಕಮ್ಮಿ ಇರ್ತದೆ. ಈ ಸೆಕ್ಷುವಲ್ ಅಫೆನ್ಸ್ ನೀವು ಹೇಳ್ದಂಗೆ ಅಸಾಲ್ಟು ಮತ್ತು ಹರಾಸ್ಮೆಂಟ್ ಆಗಿದರೆ ಏನಾದರೂ ಲೂಪ್ ಪೋಲ್ಸು, ಈಗ ವಿಕ್ಟಿಮ್ ಸ್ಟೇಟ್ಮೆಂಟ್ ಕೊಟ್ಟಿಲ್ವೋ, ವಿಕ್ಟಿಮ್ ಸ್ಟೇಟ್ಮೆಂಟ್ ಏನಾದರೂ ವಿರುದ್ಧವಾಗಿ ಕೊಟ್ಟರು, ನನಗೆ ಆ ರೀತಿ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅನ್ನೋದಾಗಲಿ, ಆ ರೀತಿ ಏನಾದರೂ ನೀವು ಸ್ಟೇಟ್ಮೆಂಟ್ ಏನಾದರೂ ಇದ್ದರೆ ಆ ಸ್ಟೇಟ್ಮೆಂಟ್ ಮೇಲೆ ಬೇಕಾದ್ರೆ ಬೇಲ್ ಆಗುವಂಥ ಚಾನ್ಸಸ್ ಇರ್ತದೆ. ಈಗ ನೀವು ಹೇಳ್ದಂಗೆ ಈಗ ಮಾಜಿ ಮುಖ್ಯಮಂತ್ರಿಗಳದ್ದು ಕೇಸು ಅದೇ ರೀತಿ ಆಗಿದೆ. ಅವರು ಆ್ಯಂಟಿಸಿಪೇಟ್ರಿ ಬೇಲು ತೊಗೊಂಡಿದ್ದಾರೆ. ಆ್ಯಂಟಿಸಿಪೇಟ್ರಿ ಬೇಲು ಈಗ ಕಾನೂನಿನ ಅರಿವು ಯಾರಿಗಾದರೂ ಇದ್ದರೆ, ವೆನ್ ಹಿ ಹ್ಯಾಸ್ ಕಮಿಟೆಡ್ ಎ ನಾನ್ ಬೇಲೇಬಲ್ ಅಫೆನ್ಸ್, ಸೊ ಆಗ ಅವ್ರಿಗೆ ವೆನ್ ಈಸ್ ಆ್ಯಂಟಿಸಿಪೇಟಿಂಗ್ ಈಸ್ ಅರೆಸ್ಟ್, ನಾನು ಅರೆಸ್ಟ್ ಆಗ್ತೀನಿ ಅಂತ ಏನಾದರೂ ಒಂದು ಭಯ ಇದ್ದರೆ ಅವರಿಗೆ, ದೆನ್ ಅಂಡರ್ ಸೆಕ್ಷನ್ 438 ಆಫ್ CRPC ಅವರು ಆ್ಯಂಟಿಸಿಪೇಟ್ರಿ ಬೇಲ್ ತೊಗೊಬೋದು. ಆ ಪ್ರಾವಿಷನ್ ಸೆಕ್ಷನ್ ಲ್ಯಾಂಗ್ವೇಜೇ ಹೇಳುತ್ತೆ ತೊಗೊಬೋದು ಅಂತ. ಆ ಸೆಕ್ಷನ್ ಅಡಿಯಲ್ಲಿ ಅವರು ಬೇಲ್ ತೊಗೊಂಡಿದ್ದಾರೆ. ಮತ್ತು ಈಗ ಚಾರ್ಜ್ ಶೀಟು ಫೈಲ್ ಆಗಿದೆ. ಈಗ ಹೈಕೋರ್ಟಲ್ಲಿ ಅದನ್ನು ಕ್ವಾಶ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನನ್ನ ಪ್ರಕಾರ ಇದು ಕ್ವಾಶ್ ಮಾಡುವಂತಹ ಕೇಸ್ ಅಲ್ಲ. ಯಾಕಂದರೆ ಟ್ರಯಲ್ ನಡೀಲಿ ಅಂತ 95% ಜಡ್ಜಸ್ ಮೈಂಡ್ಸೆಟ್ ಇರುತ್ತೆ. ಯಾಕಂದರೆ ಸ್ಟೇಟ್ಮೆಂಟ್ ಈ ಕೇಸಲ್ಲಿ ಇನ್ ಪರ್ಟಿಕ್ಯುಲರ್ಲಿ ನಾನು ಫಾಲೋ ಅಪ್ ಮಾಡ್ದಂಗೆ ಎಲ್ಲ ಸಾಕ್ಷಿಗಳು ವಿರುದ್ಧವಾಗಿದೆ. ನಾವೇನು ಯಡಿಯೂರಪ್ಪನವರು ಅಗೇನ್ಸ್ಟ್ ಏನು ಹೇಳ್ತಾ ಇಲ್ಲ, ಎಲ್ಲ ಸಾಕ್ಷಿಗಳು ವಿರುದ್ಧವಾಗಿದೆ. ಮತ್ತು ಬರೀ ವಿಕ್ಟಿಮ್ ಸ್ಟೇಟ್ಮೆಂಟ್ ಮಾತ್ರ ಹೇಳಿದ್ದಾರೆ, ನನಗೆ ಈ ಥರ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಆ ಒಂದು ಇದನ್ನ ಇಟ್ಕೊಂಡು ಇವರು ಹೈಕೋರ್ಟ್ಗೆ ಎಂಟೈರ್ FIRನ ಮತ್ತು ಚಾರ್ಜ್ ಶೀಟ್ನ ಕ್ವಾಶ್ ಮಾಡಬೇಕು ಅಂತೇಳಿ ಹೈಕೋರ್ಟ್ಗೆ ಹಾಕ್ಕೊಂಡಿದ್ದಾರೆ. ಸೊ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ನೋಡಬೇಕು ಅದು ಮುಂದೆ ಏನಾಗುತ್ತೆ ಅಂತೇಳಿ. ಸರ್ ಇವಾಗ ನೀವು ಹೇಳಿದ್ರಿ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಮತ್ತು ಅಟೆಂಪ್ಟು ರೇಪು, ಇದೆರಡಕ್ಕೂ ಡಿಫ್ರೆನ್ಸ್ ಅಂದರೆ ಬೇರೆ ಬೇರೆ ಕೇಸ್ ಇದಾಗುತ್ತಾ ಇಲ್ಲ ಸೇಮ್ ಒಂದೇ ಕೇಸ್? ಮಾಡೆಸ್ಟಿ, ಇನ್ಸಲ್ಟಿಂಗ್ ದ ಮಾಡೆಸ್ಟಿ ಆಫ್ ದಿ ವುಮೆನ್ ಅಂತ ಬರುತ್ತೆ. ಅಂದರೆ ನೀವು ಈ ಥರ ಬಟ್ಟೆ ಹಿಂಗೆ ಟಚ್ ಮಾಡೋದಾಗಲಿ, ಹಿಂಗೆ ಎಳೆದು ಬಿಡೋದಾಗಲಿ, ಇವೆಲ್ಲ ಮಾಡೆಸ್ಟಿ ಆಫ್ ದಿ ವುಮೆನ್ ಸೆಕ್ಷನ್ ಅಂಡರಲ್ಲಿ ಬರುತ್ತೆ. ಅದು BNS ಅಡಿಯಲ್ಲಿ, ಈಗ ಮುಂಚೆ ಅದು 354A-B-C ಅಡಿಯಲ್ಲಿ ಬರ್ತಾಯಿತ್ತು IPC ಅಡಿಯಲ್ಲಿ. ಈಗ 74, 75 ಅಡಿಯಲ್ಲಿ ಬರುತ್ತೆ. BNS ಭಾರತೀಯ ನ್ಯಾಯ ಸಂಹಿತ ಅಡಿಯಲ್ಲಿ ಬರುತ್ತೆ. ಸೊ ಇದು ಡಿಫ್ರೆಂಟ್ ಇರುತ್ತೆ. ಇಂಟರ್ ಕೋರ್ಸ್ ಮಾಡೋದು ಅಂತ ಹೇಳಿದ್ರೆ ನಿಮಗೆ ಅದು ಸೆಕ್ಷುವಲ್ ಇಂಟರ್ ಕೋರ್ಸು ಅಟೆಂಪ್ಟ್ ಮಾಡಿರ್ತಾರೆ. ಸೊ ಆಗ ಏನಾಗುತ್ತೆ, ಇಟ್ ಬಿಕಮ್ಸ್ ಎ ವೆರಿ ಸೀರಿಯಸ್ ಅಫೆನ್ಸ್. ಅಟೆಂಪ್ಟ್ ಹೌದು, ವೆರಿ ಸೀರಿಯಸ್ ಅಫೆನ್ಸ್ ಆಗುತ್ತೆ. ಅದಕ್ಕೆ ಯಾವುದೇ ರೀತಿಯಾದ ಬೇಲ್ ಪ್ರಾವಿಷನ್ಸ್ ಇರೋದಿಲ್ಲ. ಅವರು ಕೂಲಂಕುಷವಾಗಿ ತನಿಖೆನೇ ಮಾಡ್ದಿರ ಡೈರೆಕ್ಟಾಗಿ ಅವ್ರಿಗೆ ಪೊಲೀಸ್ನವರಿಗೆ ಕಸ್ಟಡಿಗೆ ತಗೊಳ್ಳುವಂತಹ ಪವರ್ಸು ಇದೆ. ಓಕೆ, ಅದಕ್ಕೆ ಏನು ಇದು ವಾರೆಂಟ್ ಇಶ್ಯೂ ಆಗುವಂಥ ಅವಶ್ಯಕತೆ ಏನಿರೋದಿಲ್ಲ? ಅಲ್ಲ, ವಾರೆಂಟ್ ಗೀರೆಂಟ್ ಏನೂ ಇಲ್ಲ. ಈಗ ಬೇಲಬಲ್ ಅಫೆನ್ಸಲ್ಲಿ ಮಾತ್ರ ವಾರೆಂಟ್ ಅವರು ಮ್ಯಾಜಿಸ್ಟ್ರೇಟ್ರಿಂದ ತೊಗೊಂಡು ಆಮೇಲೆ ಅವರು ಹೋಗಬೇಕು ಅಂತ ಇರ್ತದೆ. ಈ ಯಾವುದೇ ನಾನ್ ಬೇಲಬಲ್ ಅಫೆನ್ಸಲ್ಲಿ ಅವ್ರು ಡೈರೆಕ್ಟಾಗಿ ಅವ್ರನ್ನ ಕಸ್ಟಡಿಗೆ ತೊಗೊಬೋದು. ಅದು ಇಂಥ ಅಫೆನ್ಸ್ಗಳಲ್ಲಿ ಡೈರೆಕ್ಟಾಗಿ ಹೋಗಿ ಅವರು ಅರೆಸ್ಟ್ ಮಾಡ್ಕೊಳ್ಳೋವಂಥ ಚಾನ್ಸಸ್ಸು ಇರ್ತದೆ. ಸರ್ ಇವಾಗ ವಾರೆಂಟ್ ಅಂದ ತಕ್ಷಣ ನನಗೆ ಬಂದಿದ್ದೇನು ಅಂದರೆ, ಯಾವ್ಯಾವ ಕೇಸ್ಗೆ ವಾರೆಂಟ್ ಅವಶ್ಯಕತೆ ಇಲ್ಲ, ಯಾವ್ಯಾವ ಕೇಸ್ಗೆ ವಾರೆಂಟ್ ಅನ್ನೋದು ಬೇಕಾಗುತ್ತೆ? ಈಗ ಬೇಲೇಬಲ್ ಅಫೆನ್ಸು, ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಕ್ಲಾಸಸ್ ಇರುತ್ತೆ CRPC ಅಡಿಯಲ್ಲಿ. ನೌ ಫಾಲೋಡ್ ಬೈ BNSS, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಂತ ಕರೀತಾರೆ. ಸೊ ಅದರಲ್ಲಿ ಈಗ 7 years ಅಂಡರ್ ಬರುತ್ತೆ. 5 years ಒಳಗಡೆ 7 years ಅಂಡರ್. ಸೊ ಇದೆಲ್ಲ ಬೇಲೇಬಲ್ ಅಫೆನ್ಸಸ್ ಯಾವುದು ಕ್ಲಾಸಿಫೈ ಆಗಿರುತ್ತೆ. ನಾನ್ ಬೇಲೇಬಲ್ ಅಫೆನ್ಸಸ್ ಯಾವುದು? ಈ ಬೇಲೇಬಲ್ ಅಫೆನ್ಸಸ್ ಅಂತ ಹೇಳಿದ್ರೆ ಅದರಲ್ಲಿ ನೀವು ವಾರೆಂಟನ್ನು ತೊಗೊಂಡು ಆಮೇಲೆ, ಈಗ ಫಾರ್ ಎಕ್ಸಾಂಪಲ್ ನಾನೇ ಕೊಡ್ತೀನಿ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತೆ ನಾನು, ಫಾರ್ ಎಕ್ಸಾಂಪಲ್ ಫೋನಲ್ಲಿ ನಿಂದಿಸ್ತೆ ಯಾರಿಗೂ, ದಟ್ ಇನ್ವರ್ಕ್ಸ್ ಈ ಸೆಕ್ಷನ್ 506
504 ಕ್ರಿಮಿನಲ್ ಇಂಟಿಮಿಡೇಷನ್ ಅಂತ ಬರುತ್ತೆ. ಅದಕ್ಕೆ ಡೈರೆಕ್ಟಾಗಿ ಹೋಗಿ ಅರೆಸ್ಟ್ ಮಾಡೋಂಗಿಲ್ಲ. ಅದಕ್ಕೆ ಇವ್ರ ದಾಖಲೆ ಇದ್ರೂ ಸಹ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ರು ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಅವರು ಒಂದು ವಾರೆಂಟನ್ನು ತಗೊಂಡು ಆಮೇಲೆ ಆ ವಾರೆಂಟನ್ನು ತೋರಿಸಿ ಆಮೇಲೆ ಅವರು ಕಸ್ಟಡಿಗೆ ತಗೊಳ್ಳುವಂತಹ ಚಾನ್ಸಸ್ಸು ಇರ್ತದೆ ಅದರಲ್ಲಿ. ಆ್ಯಂಡ್ ಇಟ್ ಈಸ್ ಎ ಬೇಲಬಲ್ ಅಫೆನ್ಸು. ಬೇಲ್ ಈಸ್ ಅ ಮ್ಯಾಟರ್ ಆಫ್ ರೈಟ್ ಇನ್ ದಿ ಬೇಲಬಲ್ ಅಫೆನ್ಸು. ಒಂದು ಅರ್ಜಿ ಕೊಟ್ಟಿದ ತಕ್ಷಣ ಅದು ಬೇಲ್ ಆಗುತ್ತೆ. ಕ್ಯಾಶ್ ಶೂರಿಟಿ ಹಾಕ್ತಾರೆ, ಶೂರಿಟಿ ಪೇ ಮಾಡಿದ ತಕ್ಷಣ ಅವ್ರು ಬೇಲಾಗಿ ಆಚೆ ಬರ್ತಾರೆ. ಈಗ ನಾನ್ ಬೇಲಬಲ್ ಅಫೆನ್ಸ್ ಅಂತ ಹೇಳಿದ್ರೆ ಸೀರಿಯಸ್ ಅಫೆನ್ಸ್ ಲೈಕ್ ಮರ್ಡರು ಆಗಿರಲಿ, ರೇಪ್ ಆಗಿರಲಿ, ಅಟೆಂಪ್ಟ್ ಟು ಮರ್ಡರ್ ಆಗಿರಲಿ, ಮತ್ತು ಇದು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್ ಈಗ ಏನು ಕೇಳಿದ್ರಿ ಅದಾಗಿರಲಿ, ಇವೆಲ್ಲನೂ ನಾನ್ ಬೇಲಬಲ್ ಅಫೆನ್ಸ್ ಅಡಿಯಲ್ಲಿ ಬರುತ್ತೆ. ಸೊ ಇದಕ್ಕೆ ನಿಮಗೆ ವಾರೆಂಟ್ ಬೇಕಾಗಿರಲ್ಲ. ಡೈರೆಕ್ಟಾಗಿ ಪೊಲೀಸ್ನವರು ಹೋಗಿ ದಾಳಿ ಮಾಡಿ ಇದು ತೊಗೊಬೇಕಾಗಿ ಬರುತ್ತೆ. ಅವ್ರನ್ನ ಕಸ್ಟಡಿಗೆ ತೊಗೊಂಡು ಪೊಲೀಸವರು ಆಮೇಲೆ ಕೋರ್ಟ್ಗೆ ರಿಮ್ಯಾಂಡ್ ಮಾಡುವಂಥ ಸಾಧ್ಯತೆ ಇರ್ತದೆ. ಆಮೇಲೆ ಇನ್ನೊಂದು ಸರ್, ಇವಾಗ ಆ್ಯಕ್ಚುಲಿ ಕೆಲವು ಕಡೆ ಬಂದು ಏನಾಗ್ತದೆ, ಇವಾಗ ಲೋನ್ ರಿಕವರಿ ಮಾಡೋಕ್ಕೆ ಅಂತ ಹೋಗಿರ್ತಾರೆ, ಮನೇಲಿ ಲೇಡೀಸ್ ಇರ್ತಾರೆ, ಅವ್ರು ಏನು ಟಚ್ ಮಾಡಿರೋದಿಲ್ಲ, ಬಟ್ ಆದರೂ ಕೂಡ ಇವರು ನಮಗೆ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದ್ದಾರೆ ಅಂದ್ಬಿಟ್ಟು ಇವಾಗ ಕೇಸ್ ಹಾಕಿರ್ತಾರೆ ಆ ಲೇಡೀಸು. ಅದು ಪ್ರೂವ್ ಆಗದೇ ಇದ್ದಾಗ ಸೊ ಇವಾಗ ಲೋನ್ ರಿಕವರಿ ಮಾಡೋಕ್ಕೆ ಬಂದಿರೋರು ಅವ್ರ ಮೇಲೆ ಕೇಸ್ ಹಾಕ್ಬೋದಾ? ಆಗ್ಬೋದು. ಅದು ಡಿಪೆಂಡ್ ಅಪಾನ್ ದಿ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಏನಿರುತ್ತೆ ಅದ್ರ ಮೇಲೆ. ಮತ್ತು ಈಗ ಒಂದು ಮನೆ ಒಳಗಡೆ ಪ್ರವೇಶ ಮಾಡಬೇಕು ಅಂದ್ರೇನು ಒಂದು ಪರ್ಮಿಷನ್ ಇರಬೇಕು. ಇಲ್ಲಾಂದರೆ ಅವ್ರು ಕೇಸ್ ಹಾಕ್ಬೋದು. ಇವರು ಟ್ರೆಸ್ ಪಾಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿರುಗಿಸಿ ಕೇಸ್ ಹಾಕ್ಬೋದು. ಹೆಂಗೆ ಪರ್ಮಿಷನ್ ಇಲ್ಲದೆ ಹೆಂಗೆ? ಈಗ ಗೌರ್ಮೆಂಟ್ ಅಥಾರಿಟೀಸ್ ಡೈರೆಕ್ಟಾಗಿ ಬರೋಂಗಿಲ್ಲ ಮನೆ ಒಳಗಡೆ, ಅವ್ರದ್ದು ಟ್ರೆಸ್ ಪಾಸ್ ಕೇಸ್ ಹಾಕ್ಬೋದು ಅವ್ರ ಮೇಲೂ. ಈಗ ಒಳಗಡೆ ಬಂದಿದ್ದಾರೆ ಅಂತ ಹೇಳಿದ್ರೆ ವಾರೆಂಟ್ ತೊಗೊಂಬರ್ಬೇಕು, ಸರ್ಚ್ ವಾರೆಂಟ್ ತೊಗೊಂಬರ್ಬೇಕಾಗ್ತದೆ, ಡೈರೆಕ್ಟಾಗಿ ಬರೋಂಗಿಲ್ಲ. ಸೊ ಇವೆಲ್ಲ ಕಾನೂನಿನ ಅಡಿಯಲ್ಲಿ ನಮಗೆ ಪ್ರಾವಿಷನ್ಸ್ ಇರ್ತದೆ, ಅದು ನೋಡ್ಕೊಂಡು ಮಾಡಬೇಕಾಗುತ್ತೆ. ಇವಾಗ ಸಡನ್ನಾಗಿ ಸರ್, ಇವಾಗ ಒಂದು ಲೇಡೀಸ್ ಬಂದ್ಬಿಟ್ಟು ಇವಾಗ ನನ್ನ ಮೇಲೆ ಈ ಥರ ಸೆಕ್ಷುವಲ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ಅಂದಾಗ ಪೊಲೀಸ್ನವರು ಅದಕ್ಕೆ ಸಾಕ್ಷಿನ ಕೇಳಿ ಅರೆಸ್ಟ್ ಮಾಡೋವಂಥದ್ದು ಇರುತ್ತಾ, ಇಲ್ಲ ಡೈರೆಕ್ಟಾಗಿ ಒಂದೇ ಸತಿ ಅರೆಸ್ಟ್ ಹೋಗಿ ಅವ್ರನ್ನ ಎನ್ಕ್ವೈರಿ ಮಾಡಿ ಅರೆಸ್ಟ್ ಮಾಡ್ಬೋದಾ? ನೋಡಿ, ಸೆಕ್ಷುವಲ್ ಹರಾಸ್ಮೆಂಟ್ ಬೇರೆ ಬರುತ್ತೆ, ಸೆಕ್ಷುವಲ್ ಅಸಾಲ್ಟ್ ಬೇರೆ ಬರುತ್ತೆ, ಸೆಕ್ಷುವಲ್ ಇಂಟರ್ಕೋರ್ಸ್ ಬೇರೆ ಬರುತ್ತೆ. ಇದು ಕ್ಲಾಸಿಫಿಕೇಷನ್ಸಲ್ಲಿ ಯಾವ ಅಂಡರ್ ಬರುತ್ತೆ ಅಂತ ನೋಡ್ಕೊತಾರೆ. ಅದು ಬೇಲೆಬಲ್ಲ ಇಲ್ವಾ ಅಂತ ನೋಡ್ಕೊತಾರೆ. ಬೇಲೆಬಲ್ ಇದ್ದರೆ ಅದಕ್ಕೆ ಏನು ಮಾಡಬೇಕು ಅದು ಮಾಡ್ತಾರೆ. ನಾನ್ ಬೇಲೆಬಲ್ ಇದ್ದರೆ ಡೈರೆಕ್ಟಾಗಿ ಹೋಗಿ ಅವರು ತಗೊಳ್ಳುವಂಥ ಚಾನ್ಸಸ್ ಇರ್ತದೆ. ಈಗ ಕೆಲವೊಂದು 5 ವರ್ಷ ಇದ್ರೂ ನಾನ್ ಬೇಲೆಬಲ್ ಇರುತ್ತೆ. ಸೆಕ್ಷುವಲ್ ಅಸಾಲ್ಟ್ ಆಗಿರಲಿ, ಹರಾಸ್ಮೆಂಟ್ ಆಗಿರಲಿ, ಅದು 5 ವರ್ಷ ಇಂಪ್ರಿಸನ್ಮೆಂಟ್ ಇರುತ್ತೆ, ನಾನ್ ಬೇಲೆಬಲ್ ಇರುತ್ತೆ ಅದರಲ್ಲಿ ಒಂದು ಸೆಕ್ಷನ್. ಅಂಥ ಕೇಸ್ಗಳಲ್ಲಿ ಅವರು ಡೈರೆಕ್ಟಾಗಿ ತೊಗೊಂಡು ಆಮೇಲೆ ಏನೇನು ಅವ್ರಿಗೆ ಪ್ರೈಮ್ ಅಫೀಸಿ ಡಾಕ್ಯುಮೆಂಟ್ಸ್ ಅಂತ ಏನು ಕರಿತೀವಿ, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಆಗಿರ್ಬೋದು, ರಿಮ್ಯಾಂಡ್ ಅಪ್ಲಿಕೇಶನ್ ಆಗಿರ್ಬೋದು, ಕಂಪ್ಲೇಂಟ್ ಆಗಿರ್ಬೋದು, ಇವಿಷ್ಟನ್ನು ತೊಗೊಂಡು ವಿತಿನ್ ದ ಸ್ಪ್ಯಾನ್ ಆಫ್ 24 ಅವರ್ಸು ಅರೆಸ್ಟ್ ಮಾಡಿದ 24 ಗಂಟೆಗಳ ಒಳಗಾಗಿ ಅವರು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕಾಗಿ ಬರುತ್ತೆ. ಆಗ ಪ್ರೊಡ್ಯೂಸ್ ಮಾಡಿದಾಗ ನ್ಯಾಯಾಧೀಶರು ರಿಮ್ಯಾಂಡ್ ಮಾಡ್ತಾರೆ ಅವ್ರನ್ನ. 15 ದಿನ ಇವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರಬೇಕು ಅಂತ, ಆವಾಗ ಜೈಲಿಗೆ ಕಳಿಸ್ತಾರೆ. ಆ ಒಂದು ಪೀರಿಯಡಲ್ಲಿ ಇವರು ಬೇಲ್ ತೊಗೊಬೋದು. ಇವಾಗ 15 ದಿನ ಅವ್ರಿಗೆ ಕಸ್ಟಡಿಗೆ ಒಪ್ಪಿಸಿದಾಗ ಪೊಲೀಸ್ನವರು ಅವ್ರ ಮೇಲೆ ಎನ್ಕ್ವೈರಿ ಮಾಡೋದಕ್ಕೋಸ್ಕರ ಹೊಡೆಯೋದು ಆ ಥರ ಏನಾದ್ರು ಪರ್ಮಿಷನ್ ಇರುತ್ತೆ? ಪೊಲೀಸ್ ಅವ್ರಿಗೆ ಒಪ್ಸಲ್ಲ. ಅದು ರಿಮ್ಯಾಂಡ್ ಸೋ ಆ್ಯಂಡ್ ಸೋ ಪರ್ಸನ್ ಈಸ್ ರಿಮ್ಯಾಂಡೆಡ್ ಟು ಜುಡಿಷಿಯಲ್ ಕಸ್ಟಡಿ. ಜುಡಿಷಿಯಲ್ ಕಸ್ಟಡಿ ಅಂದರೆ ಅದು ನ್ಯಾಯಾಧೀಶರ ಕಸ್ಟಡಿ ಆಗ್ಬಿಡುತ್ತೆ. ಅದು ಜೈಲಿಗೆ ಹಾಕ್ತಾರೆ, ಪರಪ್ಪನಗರ ಜೈಲಿಗೆ ಹಾಕ್ತಾರೆ. ಈಗ ಇನ್ನೂ ಏನಾದರೂ ನಮಗೆ ಇನ್ವೆಸ್ಟಿಗೇಷನ್ ಬೇಕು ಇವರು ಅಂತ ಹೇಳಿದ್ರೆ ಆಗ ಬೇಕಾದ್ರೆ ಅವ್ರು ಪೊಲೀಸ್ ಕಸ್ಟಡಿಗೆ ತೊಗೊಬೇಕು. ಅದಕ್ಕೊಂದು ಅರ್ಜಿ ಅವರು ನ್ಯಾಯಾಧೀಶರಿಗೆ ಮ್ಯಾಜಿಸ್ಟ್ರೇಟಿಗೆ ಸಲ್ಲಿಸಿ ನಾವು ಇನ್ನೂ 24 ಗಂಟೆ ನಮಗೆ ಸಾಲಲ್ಲ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ, ಇನ್ನು ನಮಗೊಂದು 15 ದಿನ ಬೇಕು ಅಥವಾ 5 ದಿನ ಬೇಕು, 10 ದಿನ. ಈಗ ದರ್ಶನ್ ಕೇಸಲ್ಲಿ 15 ದಿನ ತೊಗೊಂಡಿದ್ರು. ಈಗ ಬಂದಿರೋ ಕಾನೂನಿನ ಪ್ರಕಾರ 89 ದಿನ ತೊಗೊಬೋದು. ಸೊ ಈಗ ತಗೊಂಡು ಇನ್ವೆಸ್ಟಿಗೇಷನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆಗ ಯಾರಿಗೇ ಆಗಲಿ ಹೊಡೆಯೋ ಹಕ್ಕು ಇಲ್ಲ. ಪೊಲೀಸ್ನವ್ರಿಗೆ ಆಗಲಿ, ಯಾರಿಗೇ ಆಗಲಿ, ಎಂಥದೇ ಕೇಸ್, ಮರ್ಡರ್ ಕೇಸಲ್ಲಿ ಏನೂ ಆಗಲಿ, ಎಂಥದೇ ಸೀರಿಯಸ್ ಕೇಸಲ್ಲಿ ಅವ್ರು ಹೊಡೆಯೋ ಹಾಗಿಲ್ಲ. ಹೊಡೆದ್ರೆ ಅವ್ರ ಮೇಲೆ ಕೌಂಟ್ರ್ ಕಂಪ್ಲೇಂಟ್ ಕೊಡ್ಬೋದು. ನಮಗೆ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಕೌಂಟ್ರ್ ಕಂಪ್ಲೇಂಟ್ ಕೊಡ್ಬೋದು. ಓಕೆ, ಇವಾಗ ಒಂದು ಕಂಪ್ಲೇಂಟ್ ಅಂತ ಆಗಿರುತ್ತೆ, ಒಂದು ಪೆಟ್ಟಿ ಕೇಸ್ ಕಂಪ್ಲೇಂಟ್ ಆಗಿರುತ್ತೆ, ಬೇರೆ ಏನೋ ಒಂದು ಕಳ್ಳತನದ ಏನಾದ್ರು ಆಗಿರುತ್ತೆ. ಸೊ ಇವಾಗ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಪೊಲೀಸ್ನವ್ರು ಏನು ಮಾಡ್ತಾರೆ, ಕರೆಸ್ಬಿಟ್ಟು ಡೈರೆಕ್ಟಾಗಿ ಅವಾಚ್ಯ ಪದಗಳಲ್ಲಿ ಬೈಯೋದಾಗಿರ್ಬೋದು, ಆಮೇಲೆ ಪೊಲೀಸ್ ಸ್ಟೇಷನಲ್ಲಿ ಹೊಡೆಯೋದಾಗಿರ್ಬೋದು, ಅಂದರೆ ಲಾಠಿಯಿಂದ ಹೊಡೆಯೋದಂತಲ್ಲ, ಕೈಯಿಂದ ಹೊಡೆಯೋಂಥದ್ದಾಗಿರ್ಬೋದು. ಇದೆಲ್ಲ ಮಾಡೋ ಹಾಗೆ ವಿಕ್ಟಿಮ್ಗಾಗಿರ್ಬೋದು. ಅಂದರೆ ಇವಾಗ ಕಳ್ತನ ಮಾಡಿರೋನ್ಗೆ, ಇಲ್ಲಾಂದರೆ ಇವಾಗ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ ಅಪೋಸಿಟ್ ಪರ್ಸನ್ಗೆ,
ಆ ಥರ ಹೊಡೆಯುವಂಥ ಚಾನ್ಸಸ್ ಕಂಪ್ಲೇಂಟ್ ಇರುತ್ತೆ. ಕೊಟ್ಟಿರೋರಿಗೆ ಹೊಡೆಯೋ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ ಅವ್ರ ಅಪೋಸಿಟ್ ಪರ್ಸನ್, ಅವ್ರ ಆಪೋಸಿಟ್ ಪರ್ಸನ್ಗೆ ಹೊಡೆಯೋಂಗಿಲ್ಲ. ಯಾರಿಗೇ ಆಗಲಿ ನಾನು ಹೇಳ್ದಂಗೆ ನಿಮಗೆ ಹೊಡೆಯೋ ಹಕ್ಕು ಇಲ್ಲವೇ ಇಲ್ಲ. ಬಟ್ ಏನಾಗುತ್ತೆ, ಕೆಲವೊಂದು ಕೇಸಸ್ಗಳಲ್ಲಿ ಅವ್ರ ಭಾಷೆಯಲ್ಲಿ ಅವರು ಇದು ಮಾಡಿದಾಗ ಒಬ್ರಿಗೆ ಜಸ್ಟಿಸ್ ಸಿಗೋ ಅಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಹಂಗೆ ಮಾಡಿ ಬೇಕಾದ್ರೆ ಮಾಡ್ತಾರೆ ಅವರು. ಯಾಕಂದರೆ ನಿಮ್ಮದು ಇವಾಗ ಒಬ್ಬ ಕಳ್ಳ ಸಿಕ್ಕಾಕೊಳ್ತಾನೆ ಅಂತ ತಿಳ್ಕೊಳ್ಳಿ, ನಿಮ್ಮದು ಯಾವುದೋ ಒಂದು ವಸ್ತು ಕದ್ದಿದ್ದಾನೆ ಅಂತ ತಿಳ್ಕೊಳ್ಳಿ. ಅವನು ನಾರ್ಮಲ್ ಭಾಷೆಯಲ್ಲಿ ಎಲ್ಲಿಟ್ಟಿದೆಯಾ ಅಂತ ಕೇಳಿದಾಗ ಅವರು ಹೇಳೋದಿಲ್ಲ. ಸೊ ಅವ್ರ ಭಾಷೆಯಲ್ಲಿ ಅವರು ವಿಚಾರಿಸಿದಾಗ ಅವರು ಎಲ್ಲಿದೆ ವಸ್ತು, ಎಲ್ಲಿ ಮಾರಿದ್ದೀನಿ ಎಲ್ಲವನ್ನು ಅವರು ತಿಳಿಸ್ತಾರೆ. ಸೊ ಆಗ ಅವರು ರಿಕವರಿ ಮಾಡ್ಕೊತಾರೆ.